ಮ್ಯಾಕ್ಸ್ ಕಿಚ್ಚ ಸುದೀಪ್ ಸರ್ ಅವರ ದ ಮೋಸ್ಟ್ ಅವೈಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಟ್ಟಿದ್ದಂತಹ ಸಿನಿಮಾ ಇವತ್ತು ಎಲ್ಲ ಕಡೆನೂ ರಿಲೀಸ್ ಆಗಿದೆ ಮಗ. ನಾನಂತೂ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊ ಬಂದಿದ್ದಾಗಿದೆ ಆ್ಯಂಡ್ ಮಾತಾಡುವ ಸಿನಿಮಾದಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ನನಗೆ ಸಿಕ್ತು ಅನ್ನೋದ್ರ ಬಗ್ಗೆ. ಆ್ಯಂಡ್ ಅದಕ್ಕಿಂತ ಮುಂಚೆ ನೀವೇನಾದರೂ ಯಾರ್ದಾದ್ರೂ ರಿವ್ಯೂಸ್ ನೋಡಿಕೊಂಡು ಹೋಗಿ ಸಿನಿಮಾನ ನೋಡ್ಕೊ ಬರ್ತೀನಿ ಅಂತ ಏನಾದರೂ ಮೈಂಡಲ್ಲಿ ಇಟ್ಕೊಂಡಿದ್ರೆ ದಯವಿಟ್ಟು ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆ್ಯಂಡ್ ನಿಮಗೆ ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನಿಮ್ಮ ಪಾಡಿಗೆ ನೀವು ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾನ ನೋಡೋಕ್ಕೆ ಹೋಗಿ. ಕಂಪ್ಲೀಟ್ಲಿ ಹೇಳ್ತಾ ಇದ್ದೀನಿ, ಕಿಚ್ಚ ಸುದೀಪ್ ಸರ್ ಅವರ ಕೆರಿಯರಲ್ಲೇ ಒನ್ ಮ್ಯಾನ್ ಶೋ ಸಿನಿಮಾ ಅಂದರೆ ಅದು ಮ್ಯಾಕ್ಸ್ ಅಂತಲೇ ಹೇಳ್ತೀನಿ. ಸೊ ಇನ್ನು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇಟ್ ಟು ದ ವಿಡಿಯೋ. ಸೊ ಇನ್ನು ಜಾಸ್ತಿ ತಲೆಗೆ ಶೂಟ್ ಆಗೋದು ಬೇಡ, ಮ್ಯಾಟ್ರಿಗೆ ಬರ್ತೀನಿ. ಮ್ಯಾಕ್ಸ್ ಸಿನಿಮಾದ ಡೈರೆಕ್ಷನ್ ಮಾಡಿರೋದು ವಿಜಯ್ ಕಾರ್ತಿಕೇಯ ಅವರು, ಆದರೆ ಹಣ ಹಾಕಿರೋದು ಬಂದ್ಬಿಟ್ಟು ಕಲೈಪುಲಿ ಅವರು. ಸೊ ಇನ್ನು ಲೀಡ್ ರೋಲಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಕಾಣಿಸ್ಕೊಂಡ್ರೆ ಅದ್ರ ಜೊತೆಗೆ ಬಂದ್ಬಿಟ್ಟು ವರಲಕ್ಷ್ಮಿ ಆ್ಯಂಡ್ ಸುಮುಖ್ಯ ಆ್ಯಂಡ್ ಸುನೀಲ್ ಆ್ಯಂಡ್ ಉಗ್ರಂ ಮಂಜು ಆ್ಯಂಡ್ ಅದ್ರ ಜೊತೆಗೆ ಪ್ರಮೋದ್ ಶೆಟ್ಟಿ, ಇನ್ನೂ ಸಾಕಷ್ಟು ಕಲಾವಿದರು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮಾತಾಡುವ ಒಬ್ಬೊಬ್ಬರ ಬಗ್ಗೆನೇ ಮುಂದಕ್ಕೆ ಮಾತಾಡ್ತಾ ಹೋಗೋಣ. ಸೊ ಇನ್ನು ಪ್ಲಾಟ್ ವಿಷಯಕ್ಕೆ ಬಂದರೆ ಸಣ್ಣದಾಗಿ ಹೇಳ್ತೀನಿ, ಈಗಾಗಲೇ ನಿಮಗೆ ಗೊತ್ತೇ ಇದೆ. ಸಿನಿಮಾ ಒಂದು ನೈಟಲ್ಲಿ ನಡೆಯುವಂತಹ ಒಂದು ಸ್ಟೋರಿ ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಆ್ಯಂಡ್ ಈಗಾಗಲೇ ಸಸ್ಪೆಂಡ್ ಆಗಿ ಮತ್ತೆ ರೀಜಾಯ್ನ್ ಆಗೋದಕ್ಕೋಸ್ಕರ ಒಂದು ಊರಿಂದ ಮತ್ತೊಂದು ಊರಿಗೆ ಅರ್ಜುನ್ ಮಹಾಕ್ಷಯ್ ಆ್ಯಂಡ್ ಅದ್ರ ಜೊತೆಗೆ ಅವರ ತಾಯಿ ರೈಲ್ವೆ ಸ್ಟೇಷನಲ್ಲಿ ಕಾಲಿಕ್ತಾರೆ. ರೈಲ್ವೆ ಸ್ಟೇಷನಿಂದ ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಕಂಪ್ಲೀಟ್ಲಿ ಆ ಇನ್ಸಿಡೆಂಟಿಂದನೇ ಸಿನಿಮಾ ಅನ್ನೋದು ಬೇಸ್ಡ್ ಆನ್ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಆ ಇನ್ಸಿಡೆಂಟ್ ಏನಪ್ಪ ಅಂತಲೂ ಹೇಳ್ಬಿಡ್ತೀನಿ ನಾನಿಲ್ಲೇ. ಒಂದು ದೊಡ್ಡ ಪೊಲಿಟಿಷಿಯನ್ ಮಕ್ಕಳು ಬಂದ್ಬಿಟ್ಟು ಆ ರೋಡಲ್ಲಿ ಒಂದು ಗಲಾಟೆ ಮಾಡ್ತಾ ಇರ್ತಾರೆ. ಈಗಾಗಲೇ ಆ ಪೊಲೀಸ್ ಸ್ಟೇಷನಲ್ಲಿ ಇದ್ದಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡ್ತಾರೆ. ಅದೇ ಟೈಮ್ಗೆ ಅರ್ಜುನ್ ಮಹಾಕ್ಷಯ್ ಅಂದರೆ ಮ್ಯಾಕ್ಸ್ ಬಂದ್ಬಿಟ್ಟು ಅವ್ರನ್ನ ಒದ್ದು ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಬಂದ್ಬಿಟ್ಟು ಆ ಪೊಲೀಸ್ ಸ್ಟೇಷನಲ್ಲೇ ಆ ಇಬ್ಬರು ಆ ಪೊಲಿಟಿಷಿಯನ್ ಮಕ್ಕಳು ಬಂದ್ಬಿಟ್ಟು ತೀರ್ಕೊತಾರೆ. ಸೊ ಯಾವ ಕಾರಣಕ್ಕೆ ತೀರ್ಕೊತಾರೆ, ಜೊತೆಗೆ ಬಂದ್ಬಿಟ್ಟು ಆ ಪೊಲೀಸ್ ಸ್ಟೇಷನಲ್ಲಿ ತೀರ್ಕೊಂಡ್ರೆ ಎಲ್ರಿಗೂ ಗೊತ್ತೇ ಇದೆ ಇದೊಂದು ಕ್ರೈಮ್ ಆಗುತ್ತೆ ಅಂತ. ಸೊ ಆ ಕ್ರೈಮಿಂದ ಆ ಪೊಲೀಸ್ ಅಧಿಕಾರಿಗಳನ್ನ, ಅವರ ಫ್ಯಾಮಿಲೀಸ್ನ ಯಾವ ರೀತಿಯೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡಿ ಸಿನಿಮಾದಲ್ಲಿ ಇವ್ರನ್ನೆಲ್ಲ ಕಾಪಾಡ್ತಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಹೋಗಿ ಸಿನಿಮಾನ ನೋಡಬೇಕು ಅಂತ ಹೇಳ್ತೀನಿ. ಇವ್ರು ಚೂಸ್ ಮಾಡಿರೋ ಕತೆ ಬಂದ್ಬಿಟ್ಟು ತುಂಬಾ ಸಿಂಪಲ್ ಸ್ಟೋರಿ ಆಗಿದ್ರು ಸಹ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಟ್ವಿಸ್ಟ್ಸ್ ಆ್ಯಂಡ್ ಟರ್ನ್ಸ್ ಬಂದ್ಬಿಟ್ಟು ತುಂಬ ಜಾಸ್ತಿ ಇದ್ದಾವೆ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದು ಕ್ರೈಮಿಂದ ಯಾವ ರೀತಿಯೆಲ್ಲ ಕಾಪಾಡ್ತಾನೆ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಗೊತ್ತಾ ವಿಜಯ್ ಕಾರ್ತಿಕೇಯ ಅವರು. ಇವ್ರ ಬಗ್ಗೆ ಮಾತಾಡೋದಾದರೆ ಸೀರಿಯಸ್ಲಿ ಇವರು ಒಂದು ಹೊಸ ಸಿನಿಮಾನ ಡೈರೆಕ್ಷನ್ ಮಾಡಿದಾರಾ ಅಥವಾ ಒಂದು 50 ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿ ಈ ಸಿನಿಮಾನ ಮಾಡ್ತಿದ್ದಾರಾ ಅಂತ ಡೌಟ್ ಬರುತ್ತೆ. ಆ ರೀತಿಯ ಕೆಲಸ ಅನ್ನೋದನ್ನು ಮಾಡಿದ್ದಾರೆ. ಸಖತ್ ಇಷ್ಟ ಆಯಿತು ಆ್ಯಂಡ್ ತಮಿಳ್ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಡೈರೆಕ್ಟರ್ ಸಿಕ್ಕಿದ್ದಾರೆ ಅಂತ ನಾವು ಇಲ್ಲಿಂದ ಹೇಳ್ಬೋದು ಅವರಿಗೆ ಬಂದ್ಬಿಟ್ಟು. ಸೊ ಇನ್ನು ಈ ಕಥೆಯಲ್ಲಿ ತುಂಬಾ ಇಷ್ಟ ಆಗಿದ್ದು ಬಂದ್ಬಿಟ್ಟು ನನಗೆ ಈ ಸ್ಕ್ರೀನ್ ಪ್ಲೇ ಇದೆಯಲ್ಲ ಸಖತ್ ಇಂಪ್ರೆಸಿವ್ ಅಂತ ಅನಿಸ್ತು ನನಗೆ ಬಂದ್ಬಿಟ್ಟು. ಯಾಕಂದರೆ ನಮಗೆ ಒಂದು ನಾರ್ಮಲಾಗಿ ತೋರಿಸ್ಕೊಟ್ಬಿಟ್ರೆ ಇದು ಸಿಂಪಲ್ ಸ್ಟೋರಿ, ಇವರು ಏನೂ ಇಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಅದನ್ನು ಸ್ಕ್ರೀನ್ ಪ್ಲೇಯಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕಿಚ್ಚ ಸುದೀಪ್ ಸರ್ ಅವರ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಒನ್ ಮ್ಯಾನ್ ಶೋ ಗುರು, ಸೀರಿಯಸ್ಲಿ ಪಕ್ಕ ಒನ್ ಮ್ಯಾನ್ ಶೋ ಗುರು. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅವರ ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟೆಸ್ಟ್ ಆ್ಯಕ್ಷನ್ ಮಾಸ್ ಅಂತಲೇ ಹೇಳ್ತೀನಿ. ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಆ್ಯಂಡ್ ಅದ್ರ ಜೊತೆಗೆ ಫ್ಯಾಮಿಲಿ ಡ್ರಾಮಾ ಇಲ್ಲ ಆ್ಯಂಡ್ ಇನ್ನೂ ಬೇರೆ ರೀತಿಯ ವಿಷಯಗಳನ್ನ ಇಲ್ಲಿ ಇಟ್ಟಿಲ್ಲ. ಬಟ್ ಪ್ಯೂರ್ಲಿ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ಲಿ ಆ್ಯಕ್ಷನ್ ಮಾಸ್ಡ್ ಸಿನಿಮಾ. ಅದ್ರ ಜೊತೆಗೆ ಅವರ ಸ್ವ್ಯಾಗ್ ಸಖತ್ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಸಖತ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಉಗ್ರಂ ಮಂಜು, ವರಲಕ್ಷ್ಮಿ ಆ್ಯಂಡ್ ಸುನೀಲ್ ಸರ್ ಅವರು ಆ್ಯಂಡ್ ಇನ್ನು ಪ್ರಮೋದ್ ಶೆಟ್ಟಿ ಸರ್ ಅವರು, ಇವರೆಲ್ಲ ಬಂದ್ಬಿಟ್ಟು ಇವರು ಸಹ ಅವರ ಬೆಸ್ಟ್ ಪರ್ಫಾರ್ಮೆನ್ಸಸ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. DOP ಶೇಖರ್ ಚಂದ್ರ ಸರ್ ಅವರು ಬಂದ್ಬಿಟ್ಟು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ಏನು ಗುರು ಈ ರೀತಿಯ ವರ್ಕ್ ಮಾಡಿದ್ದಾರೆ. ನೈಟಲ್ಲಿ ನಾವು ಕ್ಯಾಮ್ರಾ ಹಿಡ್ಕೊಂಡು ನಾವು ಒಂದು ಒಳ್ಳೆ ಶಾಟ್ನ ತೆಗಿಬೇಕು ಅಂದರೆ ಎಷ್ಟೊಂದು ಕಷ್ಟಪಡ್ತೀವಿ. ಅಂಥದ್ರಲ್ಲಿ ಒಂದು ಇಡೀ ಸಿನಿಮಾನ ಆಲ್ಮೋಸ್ಟ್ 99% ಈ ನೈಟಲ್ಲೇ ಶೂಟ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಅಪ್ ಮ್ಯಾನ್. ಸೀರಿಯಸ್ಲಿ ತುಂಬಾ ಇಷ್ಟ ಆಯಿತು. ಸೊ ಇನ್ನು ಹೇಳಿದ ಸಾಕು ಗುರು, ಸಿಂಪಲ್ಲಾಗಿ ಹೇಳು ಯಾವ ರೀತಿ ಇದೆ ಸಿನಿಮಾ ಅನ್ನೋದಾದರೆ ನನಗೆ ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ನೀವೇನಾದರೂ ಸಿನಿಮಾನ ನೋಡಬೇಕು ಅಂದರೆ ಜಸ್ಟ್ ಬುಕ್ ಮೈ ಶೋ ಆಪ್ನ ಓಪನ್ ಮಾಡಿ ಟಿಕೆಟ್ ಬುಕ್ ಮಾಡಿಕೊಂಡು ಹೋಗ್ಬಿಟ್ಟು ಸಿನಿಮಾನ ನೋಡ್ಕೊಂಬನ್ನಿ. ಆ್ಯಂಡ್ ಪ್ಯೂರ್ಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ತೀನಿ. ಇದನ್ನು ಬಿಟ್ಟರೆ ಬೇರೆ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.